ನಿಮ್ಮ ಲೈಫನ್ನು ಐ ಥಿಂಕ್ ಒಂದು ಸ್ವಲ್ಪ ಹಿಂದಕ್ಕೆ ತಿರುಗಿ ನೋಡಿದ್ರೆ yesterday I got to know one BTS probably real life situation about you. ನೀವು ಐ ಥಿಂಕ್ ರಿಷಬ್ ಸರನ್ನು ಡೇಟ್ ಮಾಡ್ತಾ ಇದ್ದಾಗ ನೀವಾಗಲೇ MNC-ನಲ್ಲಿ ಕೆಲಸ ಮಾಡ್ತಾಯಿದ್ರಿ, ಯು ಆರ್ ಅರ್ನಿಂಗ್ ಆ್ಯಂಡ್ ಹಿ ವಾಸ್ ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತಲ್ಲ. ಅಂದರೆ ಹೇಳ್ತಾರಲ್ಲ, ಇವತ್ತವರು ಅಷ್ಟು ದೊಡ್ಡ ಸೂಪರ್ ಸ್ಟಾರು, ಅವತ್ತವ್ರು ಏನೂ ಇಲ್ಲದೇ ಇದ್ದಾಗ್ಲೂ ಅವತ್ತಿಂದನೂ ನೀವು ಅವ್ರನ್ನ ಇಷ್ಟಪಟ್ಟು ಜೊತೆಗೆ ನಂಬಿ ಜೀವನನ ಕಟ್ಕೊಂಡಿದ್ದೀರಲ್ಲ, ಹೇಗೆ ಮೀಟ್ ಮಾಡಿದ್ರಿ? ಅದೇ ಹೇಳ್ತಾರಲ್ಲ, ನಂಬಿಕೆನೇ ಜೀವನ ಅಂತ. ಇಟ್ ಈಸ್ ಡೆಸ್ಟಿನಿ ಅನ್ಸುತ್ತೆ. ಇವತ್ತಿಗೆ ನಮ್ಮ ಜರ್ನಿ ನೋಡಿದರೆ ನನಗಂದರೆ ಸಿನಿಮಾದ ಬ್ಯಾಕ್ಗ್ರೌಂಡೇ ಇಲ್ಲ. ಈಗ ನನಗಾಗಲಿ ರಿಷಬ್ ಅವ್ರಿಗೂ ಇಲ್ಲ. ಬಟ್ ಅವರು ಆಲ್ರೆಡಿ ಸಿನಿಮಾಲ್ಲಿ ಬಂದು ನಾನು ಮೀಟ್ ಮಾಡಬೇಕಾದ್ರೆ ಅವ್ರದ್ದು ಫಸ್ಟ್ ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ನಮ್ಮದು ಈ ಸ್ಟೋರಿ ತುಂಬ ಜನಕ್ಕೆ ಆಲ್ರೆಡಿ ಗೊತ್ತಿದೆ. ಅಂದರೆ ನಾವು ಸಿನಿಮಾ ನೋಡೋದಕ್ಕೆ ಹೋದಾಗ ಅವ್ರ ಫಸ್ಟ್ ಸಿನಿಮಾದ್ದು ರಿಲೀಸ್ ಆಗಿತ್ತು. ಅವ್ರು ಥಿಯೇಟರ್ ವಿಸಿಟ್ ಬಂದಿದ್ದರು. ಅಲ್ಲಿಗೆ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಸಿನಿಮಾ ನೋಡ್ಲಿಕ್ಕೆ ಹೋದಾಗ ಮೀಟ್ ಮಾಡಿರೋದು. ಅಲ್ಲಿಂದ ವಿ ಸ್ಟಾರ್ಟೆಡ್ ಟಾಕಿಂಗ್. ಅದಾದಮೇಲೆ ಒಂದು ವಿತಿನ್ 10 ಮಂತ್ಸಲ್ಲಿ ವಿ ಗಾಟ್ ಮ್ಯಾರಿಡ್. ಅದು ಒಂದು ಟ್ರಸ್ಟು. ಅಂದರೆ ರಿಷಬ್ಬಲ್ಲಿ ಇವತ್ತಿಗೂ ಐ ವಿಶ್ ಅದು ಯಾವತ್ತೂ ಚೇಂಜ್ ಆಗಬಾರ್ದಂತ. ಅವತ್ತು ಆ ಒಂದು ಆನೆಸ್ಟಿ ಇತ್ತು, ಒಂದು ಇನೋಸೆನ್ಸ್ ಇತ್ತು ಅವ್ರ ಐಸಲ್ಲಿ. ಇವತ್ತಿಗೂ ಅದಿದೆ. ಸೊ ಐ ಥಿಂಕ್ ಅದಕ್ಕಿಂತ ದೊಡ್ಡದು ನನಗೇನೂ ಇಲ್ಲ. ನಾನು ಅವತ್ತು ಟ್ರಸ್ಟ್ ಮಾಡಿದ್ದು ಅಂದರೆ ಲೈಕ್ ಓಕೆ ಐ ಆಮ್ ಗೆಟಿಂಗ್ ವೆಲ್ ಪೇಯ್ಡ್ ಇವಾಗ, ಇಲ್ಲ ಬೇರೆ ನಾನು ಏನೋ ಯೋಚನೆ ಮಾಡ್ಬೋದು ಅನಿಸುತ್ತೆ, ಯಾಕೆ ಇವರು ಅನ್ನೋ ಥರದ್ದೆಲ್ಲ ಏನೂ ಥಾಟ್ ಬಂದಿಲ್ಲ. ನಮ್ಮಿಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು. ವ್ಯಾಲ್ಯೂಸ್ ಆಗಿರಲಿ, ಲೈಫ್ನ ನೋಡೋ ರೀತಿ ಆಗಿರಲಿ, ನಾವು ಬಂದಿರೋ ವೇ ಆಗಿರಲಿ, ಎಲ್ಲದೂ ಮ್ಯಾಚ್ ಆಗ್ತಿತ್ತು. ಆಮೇಲೆ ಈಸ್ ಎ ಡ್ರೀಮರ್. ಈ ಮನುಷ್ಯ ಎಷ್ಟು ಪ್ಯಾಷನೇಟ್ ಆಗಿದ್ದಾರೆ, ಏನಾದರೂ ಮಾಡ್ತಾರೆ, ನನ್ನ ಜೊತೆಗೆ ನಿಲ್ತೀನಿ, ಅದಷ್ಟೇ ಥಾಟ್ ಇದ್ದಿದ್ದು. ಅಂದರೆ ಇವತ್ತು ಈ ಥರ ಎಲ್ಲ ಸುಮ್ಮನೆ ಹೇಳಬಾರ್ದು, ಇವತ್ತು ಆಗಿದೆ ಅಂತ. ಡೆಫಿನೆಟ್ಲಿ ನಾಟ್ ಮೀ, ಇವನ್ ರಿಷಬ್ ನೆವರ್ ಥಾಟ್ ದಟ್ ಇದೆಲ್ಲ ಆಗುತ್ತೆ ಅಂತ. ರಿಷಬ್ ಒಂದಿನ ಇಷ್ಟು ದೊಡ್ಡ ಆ್ಯಕ್ಟರ್ ಆಗ್ತಾರೆ ಅಂತ, ಇಷ್ಟು ದೊಡ್ಡ ಡೈರೆಕ್ಟರ್ ಆಗ್ತಾರೆ, ಆ ಥರದ್ದೆಲ್ಲ ಏನು ಇವತ್ತಿಗೂ ಸಮ್ಟೈಮ್ ನಾವೇ ಕುತ್ಕೊಂಡು ಮಾತಾಡ್ತಾ ನಮಗೆ ಡೈಜೆಸ್ಟ್ ಆಗೋಲ್ಲ. ನಮ್ಮ ಜರ್ನಿ ಇಲ್ಲಿವರೆಗೆ ಬಂತ ಅಂತ. ಅಲ್ಲ ನಾವೇ ಸುಮ್ಮನೆ ಕುತ್ಕೊಂಡು ಮಾತಾಡಬೇಕಾದ್ರೆ ನಮಗೇನೆ ಡೈಜೆಸ್ಟ್ ಆಗೋಲ್ಲ. ಆ ಥರ ಅಷ್ಟೊಂದೆಲ್ಲ ಆ ಥರ ಡ್ರೀಮೆಲ್ಲ ಇಟ್ಕೊಂಡಿರಲಿಲ್ಲ. ಬಟ್ ಮಾಡೋ ಕೆಲಸನ ತುಂಬ ಆನೆಸ್ಟಾಗಿ, ತುಂಬ ಎಫರ್ಟ್ ಹಾಕಿ ಮಾಡಿದ್ದಾರೆ. ಆ ಕೆಲಸ, ಆ ಹಾರ್ಡ್ ವರ್ಕ, ಅವರಲ್ಲಿ ಇದ್ದಿದ್ದು ಆನೆಸ್ಟಿನ ಅದು ಕರ್ಕೊಂಡು ಬಂದಿದೆ ಇಲ್ಲಿ ತನಕ. ಕೆಲಸ ದೊಡ್ಡದಾಯಿತು. ಇಲ್ಲಿ ಬರೋದು ನೀವು ಹೇಳಿದ್ರಲ್ಲ, ಆನೆಸ್ಟಿ ಮತ್ತು ಇನ್ನಸೆನ್ಸನ್ನು ಮೇಂಟೈನ್ ಮಾಡಿದ್ದಾರೆ ಅಂತ. ಐ ಥಿಂಕ್ ಬಹುಶಃ ನೀವೂ ಝೀರೋ ಆದವರು ಹೀರೋ ಆಗಿರೋನ ನೋಡಿದ್ದೀರಾ ಇಂಡಸ್ಟ್ರಿನಲ್ಲಿ. ಹೀರೋ ಆದವರು ಎಲ್ಲೋ ಮತ್ತೆ ಝೀರೋಗೆ ಬಂದವರು ನೋಡಿದ್ದೀರಾ. ಒಂದು ಈ ಜರ್ನಿನಲ್ಲಿ ಹೇಳ್ತಾರಲ್ಲ, ಈ ಸಕ್ಸಸ್ ಅನ್ನೋದು ಕುದುರೆ. ಅದು ಇವತ್ತು ನಾವು ಓಡಿಸ್ತಿರ್ತೀವಿ, ನಾಳೆ ಯಾರು ಓಡಿಸ್ತಾ ಇರ್ತಾರೆ. ಆದರೂ ಗೊತ್ತಿದ್ರೂ ಅದು ಬಂದ್ಬಿಟ್ಟಾಗ ಅದನ್ನು ಹ್ಯಾಂಡಲ್ ಮಾಡೋಕ್ಕೆ ಗೊತ್ತಿಲ್ಲದೆ ತಲೆಗೆ ಹತ್ತು ಬಿಡೋದು, ಇನ್ನೇನೋ ಆಗ್ಬಿಡುತ್ತೆ. ಬಟ್ ನಾನು ನೋಡ್ದಂಗೆ ಅವ್ರು ಹೆಂಗೆ ಆನೆಸ್ಟಿನ ಕಳ್ಕೊಂಡಿಲ್ಲ, ಇನ್ನೋಸೆನ್ಸನ್ನು ಕಳ್ಕೊಂಡಿಲ್ಲ, ಮತ್ತು ಸಕ್ಸಸ್ಸನ್ನು ತಲೆಗೆ ಹತ್ತಿ ಆ್ಯರೋಗೆನ್ಸ್ ಬಳಸ್ಕೊಂಡಿಲ್ಲ. ಕಳ್ಕೊಳ್ಬಾರ್ದಲ್ವಾ. ಅಂದರೆ ನಾವಿಬ್ಬರು ತುಂಬ ಅಂದರೆ ಝೀರೋಯಿಂದ ಬಂದಿದ್ದೀವಿ. ಇದನ್ನೆಲ್ಲ ನೋಡ್ಕೊಂಡು ಅಂದರೆ ಯಾವುದೂ ಒಂದೇ ಸಲ ಬಂದಿಲ್ಲ. ಒಂದು ಹಂತವಾಗಿ ನಾವು ಲೈಫಲ್ಲಿ ಬೈ ಏಜ್ ಜರ್ನಿನ ಎಕ್ಸ್ಪೀರಿಯನ್ಸ ಕಲ್ತ್ಕೊಂಡು ಬರ್ತಾಯಿದ್ದೀವಿ. ಆ್ಯಂಡ್ ಈಗೋ ಯಾಕೆ ಈ ಕ್ವೆಶನ್ ತುಂಬ ರೆಗ್ಯುಲರ್ ಆಗಂದರೆ ನಾನು ಲಾಸ್ಟ್ ಕಾಂತಾರದಾಗಿಂದ ಎಲ್ಲ ಕಡೆಗೆ ಈ ಕ್ವೆಶನ್ ಬರುತ್ತೆ. ಬಟ್ ನನಗೆ ಅನ್ಸೋದು ಈಗೋ ಯಾಕೆ ಬರಬೇಕು ಅಂತ. ಯಾಕಂದರೆ ಇವತ್ತಿಗೆ ಇವಾಗ ಎಲ್ಲರೂ ನಾವು ಡೇ ಟು ಡೇ ಲೈಫಲ್ಲಿ ನೋಡ್ಕೊಂಡು ಬಂದಿರೋರು, ನಮ್ಮ ಜೊತೆಗಿರೋರು ಜನಗಳಿರ್ತಾರೆ. ಇವತ್ತು ಒಂದು ದಿನಕ್ಕೇನೋ ಹೆಸರು ಬಂತು ಅಂತ ನೀವು ಹೇಳಿದ ಥರ ಯಾವುದು ಲೈಕ್ ಪರ್ಮನೆಂಟ್ ಅಲ್ಲ. ಇವತ್ತಿಲ್ಲಿರೋರು ಇಲ್ಲಿಗೂ ಬರ್ಬೋದು, ಇವತ್ತಿಲ್ಲಿರೋರು ಇಲ್ಲಿಗೂ ಹೋಗ್ಬೋದು. ಇಟ್ಸ್ ಆಲ್ ಅಬೌಟ್ ಲೈಫ್. ಸೊ ಇವಾಗ ಬಂದಿದೆ ಅಂತ ಯಾರನ್ನೋ ಮಾತಾಡಿಸ್ದೇ ಇರೋದ್ರಿಂದನೋ, ಈಗೋ ತೋರಿಸೋದ್ರಿಂದನೋ, ಇಗ್ನೋರ್ ಮಾಡೋದ್ರಿಂದನೋ ನಾವು ಏನೂ ಮಾಡಲ್ಲ. ಆ್ಯಂಡ್ ಆಚೆ ಇರೋರು ಏನು ಕೇಳ್ತಾರೆ? ಸೊ ಯಾರೇ ಆಗಿದ್ರು ಒಂದು ಸ್ಮೈಲ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಒಂದು ಚೆನ್ನಾಗಿ ಮಾತಾಡ್ಸೋದನ್ನ ಅಷ್ಟೇ. ಆ್ಯಂಡ್ ನನಗೆ ರಿಷಬ್ಗೆ ಇಬ್ಬರಿಗೂ ಜನರಂದರೆ ಇಷ್ಟ. ಅಂದರೆ ಲೈಕ್ ಜನರಲಿ ಲೈಕ್ ವಿ ವಾಂಟ್ ಪೀಪಲ್ ಅರೌಂಡ್ ಅಸ್. ಆ ಥರ ಅಂದರೆ ಎಲ್ಲರೂ ಹೇಳ್ತಾರೆ ಹಾಗೆ ಅನ್ಸಲ್ಲ. ಅಂದರೆ ಮೋಸ್ಟ್ಲಿ ಯಾವಾಗಲೂ ಹಾಗೆ ಇದ್ದೀವಿ. ಇವಾಗ ಶೂಟಿಂಗ್ ಆಗುತ್ತೆ, ಶೂಟಿಂಗ್ ಮುಗಿದ್ಮೇಲೂ ಎಲ್ಲರೂ ಒಟ್ಟಿಗಿರ್ತೀವಿ. ಹಾಗಿದ್ದು ಇದು ಅಭ್ಯಾಸ ಆಗಿದೆ. ಇಬ್ಬರೂ ಎಲ್ಲಿಗಾದ್ರೂ ಹೋಗ್ತಾ ಅವ್ರನ್ನ ಕರೆಯೋಣ, ಇವ್ರನ್ನ ಕರೆಯೋಣ, ಎಲ್ಲರನ್ನ ಕರ್ಕೊಂಡು ಹೋಗೋಣ, ಅದೇ ಥರದ ಮೈಂಡ್ ಪ್ರೇಮಿ ನೀವು. ಹಾಂ, ಅದು ನಾನು ಮೋಸ್ಟ್ಲಿ ಹಾಗಿರಲಿಲ್ಲ ಅನ್ಸುತ್ತೆ. ರಿಷಬ್ ಜೊತೆಗೆ ಸೇರ್ಕೊಂಡು ಬಿಗಿನಿಂಗ್ ಆಫ್ ಮೈ ಮ್ಯಾರೇಜ್ ಅನ್ನಿಸ್ತಿತ್ತು. ಲೈಕ್ ಅವಾಗಷ್ಟೇ MNC ಕೆಲಸ ಬಿಟ್ಟು ಈ ಸಿನಿಮಾಗೆ ಬಂದಾಗ. ಆ್ಯಂಡ್ ನಾನು ಒಬ್ಬಳೇ ಇರ್ತಿದ್ದಿದ್ದು ಎಲ್ಲ ಟೀಮಲ್ಲೂ. ನಾನು ಒಬ್ಬಳೇ ಗರ್ಲ್, ಹೀರೋಯಿನ್ ಒಬ್ಬರು ಬಿಟ್ಟರೆ ನಾನು ಒಬ್ಬಳೇ ಇರ್ತಿದ್ದಿದ್ದು. ಸೊ ನನ್ನನ್ನೇನು ಇವತ್ತಿಗೆ ಟುಡೇಗೆ ನನ್ನ ಟೀಮಲ್ಲಿ ಯಾರೂ ನನ್ನ ಹುಡುಗಿ ಥರ ಏನು ಟ್ರೀಟ್ ಮಾಡ್ತಿಲ್ಲ. ನಾನು ಹಂಗೆ ಆಗ್ಬಿಟ್ಟಿದ್ದೀನಿ ಇವಾಗ. ಸೊ ಅವಾಗ ನಾನು ಅದೇ ನೀವು ಹೇಳಿದ ಥರ ನಾನು ಇಷ್ಟು ಮಾತಾಡ್ತಿರ್ಲಿಲ್ಲ. ತುಂಬ ಸಾಫ್ಟ್ ಸ್ಪೋಕನ್, ಇಷ್ಟು
ಏನೋ ಸಡನ್ ರಿಯಾಕ್ಟ್ ಮಾಡೋದು ಈ ಥರದ್ದೆಲ್ಲ ಏನೂ ಇರಲಿಲ್ಲ. ತುಂಬ ಕಾಮಾಗಿದ್ದೆ. ಅದು ಎಷ್ಟು ಪಾಸಿಟಿವ್ ಆಗಾಯಿತು, ಅದು ನೆಗೆಟಿವ್ ಅಂತ ಹೇಳಲ್ಲ. ಸಮ್ಟೈಮ್ ಅಂದರೆ ನನಗೆ ಅನ್ಸುತ್ತೆ ಆ ಕೆಲಸದ ಫ್ರಸ್ಟ್ರೇಷನಿಗೆ ಇಲ್ಲಿ ಕಿರ್ಸ್ತಾ ಇರ್ತಾರೆ ಮೈಕಲ್ಲೇನೋ, ಅದೇ ಪಾಸ್ ಆಗ್ಬಿಟ್ಟು ನಾವು ಇಲ್ಲಿ ಕಿರಿಸ್ತೀವಿ ನಮ್ಮ ಟೀಮ್ಗೆ. ಆಮೇಲೆ ನಾನು ವಾಪಸ್ ನಾನು ಐ ವಾಸ್ ನಾಟ್ ದಿಸ್ ಅಲ್ಲ, ನಾನು ಯಾಕೆ ಬೇರೆ ಥರದಲ್ಲಿ ಕೆಲಸ ತೆಗಿಸ್ಬೋದಲ್ಲ ಅಂತ. ಬಟ್ ನನಗೆ ಇವತ್ತಿಗೆ ಅರ್ಥ ಆಯಿತು, ಏನೂ ಇಲ್ಲ, ಕೆಲಸ ಮಾಡಬೇಕಾದ್ರೆ ಅದು ಹಾಗೇನೆ. ಸಮ್ಟೈಮ್ ಬೈದೂ ಕೆಲಸ ತೆಗಿಸ್ಬೇಕಾಗತ್ತೆ, ಸಮ್ಟೈಮ್ ಪ್ರೀತಿ ಮಾಡಿನೂ ಕೆಲಸ ತೆಗಿಸ್ಬೇಕಾಗತ್ತೆ, ಸಮ್ಟೈಮ್ ಹೆಗ್ಲ ಮೇಲೆ ಕೈ ಹಾಕಿ ನಿಮ್ಗೆ ಆಗತ್ತಪ್ಪ ಮಾಡಿ ಅಂತ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಫೀಲ್ ಮಾಡಿನೂ ಕೆಲಸ ತೆಗಿಸ್ಬೇಕು. ಇಟ್ಸ್ ವೇರಿಯಸ್ ವೇ ಆಫ್ ಗೆಟಿಂಗ್ ದ ವರ್ಕ್ ಡನ್ ಥರದ್ದು ಅನ್ನಿಸ್ತು ನನಗೆ. ಸೊ ಹಾಗಿದ್ದಿದ್ದು ನಾನು ಕ್ರೌಡ್ ನೋಡಿದಾಗ ನನಗೆ ಇವಾಗನೂ ಟೆನ್ಷನ್ ಆಗುತ್ತೆ, ಬಟ್ ಸ್ವಲ್ಪ ಅಡ್ಜಸ್ಟ್ ಆಗಿದ್ದೀನಿ. ಸ್ಟಾರ್ಟಿಂಗ್ ಅನ್ನಿಸ್ತಿತ್ತು ಏನು ರಿಷಬ್ ಜೊತೆಗೆ ಯಾವಾಗಲೂ ಇಷ್ಟು ಜನ ಇರ್ತಾರೆ ಥರ. ಆಮೇಲೆ ನಾನು ಒಬ್ಳಾಗ್ಬಿಟ್ಟೆ ಅದರಲ್ಲಿ, ಅದು ಹಾಗೆ ಅಭ್ಯಾಸ ಆಗಿಬಿಡ್ತು. ಇವಾಗ ಇರೋಕ್ಕಾಗಲ್ಲ ನಮಗೆ. ಇವಾಗನೂ ನೀವು ನಮ್ಮ ಮನೇಲಿ ನೋಡಿದ್ರೆ ಯಾವಾಗಲೂ ಒಂದು ಮಿನಿಮಮ್ 10-20 ಜನ ಒಟ್ಟಿಗೆ ಇರ್ತೀವಿ. ಅಂದರೆ ನಮ್ಮ ಮನೇಲೂ ಆ ಥರದ್ದೇನು ಹಯಾಕಿ ಎಲ್ಲ ಇಲ್ಲ, ಡ್ರೈವರ್ ಅಸಿಸ್ಟೆಂಟ್ ಅವರು ಇವರು ಅಂತ ಎಲ್ಲರೂ ಒಂದೇ ಮನೇಲಿ ಇರ್ತೀವಿ. ಎಲ್ಲೋದ್ರೇನು ನಾವು ಕುಂದಾಪುರ ಮನೇಲಿದ್ರೆ ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ ಆ ಮಕ್ಕಳು, ಬ್ಯಾಂಗ್ಳೂರು ಮನೇಲಿದ್ರೂ ಎಲ್ಲರೂ ನಮ್ಮ ಒಟ್ಟಿಗೆ ಇರ್ತಾರೆ, ನಮ್ಮ ಮನೆಲ್ಲ ನಮ್ಮ ಜೊತೆಗೆ. ಅದೊಂದು ಆ ಥರ ಒಂದು ಲೈಫ್ ಸ್ಟೈಲ್ ಬಂದ್ಬಿಡೋದು. ಹಾಂ.